ಕೈ ಮನೆದು ಕೈ ಉಂಡೆ ಸರ್. ರೇಟ್ ಚೆನ್ನಾಗಿ ಕೊಡ್ತಾರೆ. ಏನು ಮಾತಾಡೋಗಿಲ್ಲ, ಊಟದ ಬಗ್ಗೆ ಮಾತ್ರ ಮಾತಾಡೋದು. ಬಿರಿಯಾನಿ ಸರ್, ಇದು ಚಿಕನ್ ಬಿರಿಯಾನಿ. ಆಯ್ತು. ಅಂಗಡಿಗೆ ಒಂದು ಪ್ಲೇಟ್ ಚೆನ್ನಾಗಿದೆ ಊಟದಲ್ಲಿ. ನಾವು ಬರ್ತಾ ಇದ್ದೀವಿ. ಇದೇ ಥರ ಕೊಡಬೇಕು. ನೆಕ್ಸ್ಟ್ ಅವರು ಚೇಂಜ್ ಇದು ಮಾಡಿಕೊಂಡ್ರೆ ನಾವು ಬರಲ್ಲ. ಇದು ಬಂದು ತಲೆ ಮಾಂಸ, ಬೋಟಿ ಕಾರ್ತಿಕ್ ಸೋಮವಾರನ್ನು ಕಳಿತು ಒಂದು ಒಳ್ಳೆ ನಾನ್ ವೆಜ್ ತಿನ್ಬೇಕು ಅಂತ ಅನಿಸ್ತಿದ್ಯಾ? ಹಾಗಿದ್ರೆ ಆಗ್ತಾಡ ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಸಕ್ಕ ಟೇಸ್ಟಿ ಆಗಿರೋ ಒಂದು ಒಳ್ಳೆ ನಾನ್ ವೆಜ್ ಹೋಟೆಲ್ ನಾನು ನಿಮ್ಗೆ ಪರಿಚಯ ಮಾಡಿಸ್ತೀನಿ, ಬನ್ನಿ. ಅದಕ್ಕೂ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೈಸೂರಲ್ಲಿ ತುಂಬಾ ಕಡೆ ಫುಡ್ ಬ್ಲಾಗ್ ಮಾಡಿದೀವಿ, ಆದ್ರೆ ಇಲ್ಲಿ ಮಾತ್ರ ನಾವು ಕೊಡೋ ದುಡ್ಡಿಗೆ ಪಕ್ಕ ಪೈಸಾ ವಸೂಲ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ರುಚಿ ಮಾತ್ರ ಅಷ್ಟು ಅದ್ಭುತವಾಗಿರುತ್ತೆ. ಇವರು ಮನೆಯಲ್ಲೇ ಮಾಡಿರೋ ಮಸಾಲಾ ಪದಾರ್ಥಗಳನ್ನ ಬಳಸಿ ನಾನ್ ವೆಜ್ ನ ಮಾಡ್ತಾರೆ. ಇಲ್ಲಿ ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಪೆಪ್ಪರ್ ಡ್ರೈ, ಕಬಾಬ್, ತಲೆ ಮಾಂಸ, ಬೋಟಿ, ಮೀನ್ ಸಾಂಬಾರ್, ಮುದ್ದೆ ಮತ್ತು ಕೈಮಾ ಸಾಂಬಾರ್, ಹಾಗೆ ಮಟನ್ ಅಲ್ಲಿ ಮಾಡೋ ಎಲ್ಲ ಐಟಮ್ ಕೂಡ ಸಿಗುತ್ತೆ. ಇಲ್ಲಿ ಬಡವರು ಕೂಲಿ ಕಾರ್ಮಿಕರು ಕಡಿಮೆ ದುಡ್ಡಲ್ಲಿ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಬೋದು. ಇಷ್ಟೆಲ್ಲ ಹೇಳಿ ಹೋಟೆಲ್ ಹೆಸರನ್ನೇ ಹೇಳಿಲ್ವಲ್ಲಪ್ಪ ಇವಳು ಅಂತ ಅನ್ಕೋತಿದ್ದೀರಾ? ಅದೇ ಕಂಡ್ರಿ ನಮ್ಮ ಐತಾಯ್ಸಿನಿ ಮೆಸ್. ಇದು ಎಲ್ಲಿ ಬರುತ್ತೆ ಅಂತ ಫುಲ್ ಅಡ್ರೆಸ್ ನ ಕ್ಯಾಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ನೆಕ್ಸ್ಟ್ ಆಗಲ್ ಸಿಗ್ತೀವಿ. ಕೈ ಮನೆದು ಕೈ ಉಂಡೆ ಸರ್. ಮಾತಾಡ ಬಿರಿಯಾನಿ ಸರ್, ಇದು ಚಿಕನ್ ಬಿರಿಯಾನಿ. ಆಯ್ತು. ಅಂಗಡಿಗೆ ಒಂದು ಪ್ಲೇಟ್ ನಿಮ್ಗೇನು ಬೇಕು? ಮಾಡಿ ಟಿವಿಗೆ ಹಾಕ್ತಾನೆ ಮಾಡಿ. ಚೆನ್ನಾಗಿದೆ ಊಟದಲ್ಲಿ. ನಾವು ಬರ್ತಾ ಇದ್ದೀವಿ. ಇದೇ ಥರ ಕೊಡಬೇಕು. ನೆಕ್ಸ್ಟ್ ಅವರು ಚೇಂಜ್ ಇದು ಮಾಡಿಕೊಂಡ್ರೆ ನಾವು ಬರಲ್ಲ. ಸುಮಾರು ದಿವಸ ಬರ್ತಾ ಇದ್ದೀವಿ. ಎಲ್ಲ ಆಯ್ತು.
ಚಿಕನ್ ಚಾಪ್ಸ್ ಇದು. ಹಾಂ, ಚಿಕನ್ ಚಾಪ್ಸ್ ಸರ್. ಇಲ್ಲ ನಾಟಿ ಸ್ಟೈಲ್. ಇದು ಬಂದು ಮಟನ್ ಕುರ್ಮಾ ಸರ್. ಇದು ಬಂದು ತಲೆ ಮಾಂಸ. ಬೋಟಿ ಗೊಜ್ಜು ಹಾಂ. ನಾವು ಹೆಚ್ಚು ಕಮ್ಮಿ 2-3-4 ತಿಂಗಳಿಂದ ಬರ್ತಾ ಇದ್ದೀವಿ. ತುಂಬ ಚೆನ್ನಾಗೈತೆ, ಒಳ್ಳೆ ಟೇಸ್ಟ್ ಐತೆ. ತುಂಬ ಟೇಸ್ಟಾಗಿ ಕೊಡ್ತಾರೆ. ಇದೇ ಟೇಸ್ಟ್ ಹಿಂಗೆ ಮುಂದೆ ಕೊಟ್ಕೊಂಡು ಹೋದ್ರೆ ಒಳ್ಳೆ ಜನಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲ ಅಂತ ಅಂದರೆ ಇದೇ ಟೇಸ್ಟು ಇದೆ. ಬಂದಾಗ ಮೀನು, ತಲೆ ಮಾಂಸ, ಬೋಟಿ, ಕೈಮಾ ಇದೆ, ತಿಂತಾ ಇರ್ತೀವಿ. ಚೆನ್ನಾಗಿ ಕೊಡ್ತಾರೆ. ಏನು ಮಾತಾಡೋಗಿಲ್ಲ, ಊಟದ ಬಗ್ಗೆ ಮಾತ್ರ ಮಾತಾಡೋಗಿಲ್ಲ. ರೇಟ್ ಎಲ್ಲ ಚೆನ್ನಾಗಿ, ರೇಟು ಸರಿ ತುಂಬ ಚೆನ್ನಾಗೈತೆ ಟೇಸ್ಟ್. ಯಾವಾಗಿಂದ ಬರ್ತಾ ಇರಲ್ಲ ನೀವು ಎಲ್ಲ? ಹಾಲೆ ನಾವು 4-5 ತಿಂಗಳಿಂದನೂ ಬರ್ತಾರೆ ಇಲ್ಲಿಗೆ. ನಾವು 3 ದಿನಕ್ಕೆ 4 ದಿನಕ್ಕೆ ಬರ್ತಾನೆ ಇರ್ತೀವಿ. ತುಂಬ ಚೆನ್ನಾಗಿ ಕೊಡ್ತಾರೆ. ಸಪ್ಲೈಯರು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರದ್ದು ಆಯ್ತು, ಅವ್ರದ್ದೆಲ್ಲ ಆಯ್ತು. ಜನಗಳದ್ದು ರಿವ್ಯೂ ತಗೊಳ್ಳೋದೇನಂತ ಅಂದ್ಬಿಟ್ಟು ಸರ್, ಜೀವನ ಅಂತ
5 ಸ್ಟಾರ್ ಹೋಟ್ಲಿಗಿಂತ ಸುಮಾರು ಹೋಟ್ಲುಗಳು ನಾನು ತಿಂದಿದ್ದೀನಿ. ಈ ಒಂದು 7-8 ತಿಂಗಳಿಂದ ಇಲ್ಲಿ ಬಂದು ಟ್ರೈ ಮಾಡಿದೆ ಸರ್. ಸೂಪರ್ ಆಗಿದೆ ಮಾತ್ರ. ಬಿರಿಯಾನಿ ಆಗಲಿ, ಮುದ್ದೆ ಆಗಲಿ, ಪರೋಟ ಆಗಲಿ, ಇಲ್ಲೇ ಲೈವ್ ಆಗಿ ಪರೋಟ ಮಾಡ್ಕೊಡ್ತಾರೆ. ತುಂಬ ಚೆನ್ನಾಗಿದೆ ಸರ್. ಅಲ್ಲಿಗಿಂತ 5 ಸ್ಟಾರ್ ಹೋಟ್ಲಿಗಿಂತ ಟೇಸ್ಟ್ಗಿಂತ ಸರ್ ಇಲ್ಲಿ ಟೇಸ್ಟ್ ಸೂಪರ್ ಆಗಿದೆ ಸರ್. ಚೆನ್ನಾಗಿದೆ. ಒನ್ ಟೈಮ್ ಬಂದು ನೋಡಿ, ಜನರು ಒನ್ ಟೈಮ್ ಬಂದು ನೋಡಿ, ತಿಂದು ನೋಡಿ. ನಾವು ಆಲ್ರೆಡಿ ಪಾರ್ಸಲ್ ತೊಗೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಜನ ಒನ್ ಟೈಮು 5 ಸ್ಟಾರ್ ಆ ಹೋಟ್ಲು ಈ ಹೋಟ್ಲು ನೋಡೋಕ್ಕಿಂತ ಈ ಹೋಟ್ಲು ಅಂತ ಒನ್ ಟೈಮ್ ಬಂದು ಟ್ರೈ ಮಾಡಿ. ತುಂಬ ಚೆನ್ನಾಗಿದೆ ಸರ್. ಸರ್ ನಮ್ಮ ಹೆಸರು ಜೀವನ್ ಅಂತ. ಓಕೆ 7-8 ತಿಂಗಳಿಂದ ನಾನು ಬರ್ತಾ ಇದ್ದೀನಿ ಈ ಹೋಟ್ಲಲ್ಲಿ. ನಾನು ಸುಪ್ರಿಯಾ ಮತ್ತು ನಂದಾ ಹೋಟ್ಲು ಈ ಕಡೆ ಲಕ್ಷ್ಮಣ್ ಸಲ ನೋಡಿದೆ. ಅಲ್ಲಿ ಸ್ವಲ್ಪ ಕ್ವಾಂಟಿಟಿ ಚೆನ್ನಾಗಿದೆ, ಜಾಸ್ತಿ ರೈಟು. ಆದರೆ ಅಲ್ಲಿಗಿಂತ ಹೇಳ್ಬೇಕಾದ್ರೆ ನಮ್ಮ 8 ತಿಂಗಳಿಂದ ನಾನು ಫಸ್ಟ್ ಟೈಮ್ ಬಂದಿದ್ದೆ ಹೋಟ್ಲಿಗೆ. ಕ್ವಾಂಟಿಟಿನೂ ಸೂಪರ್ ಆಗಿದೆ, ಟೇಸ್ಟು ಸೂಪರ್ ಆಗಿದೆ. ಅದಾದಮೇಲೆ ಇನ್ನೊಂದೇನು ಹೇಳ್ಬೇಕು ಅಂದರೆ ರೈಟು ಕಡಿಮೆ ಇಲ್ಲಿ. ಹೊಟ್ಟೆ ತುಂಬ ಊಟ ಕೊಡ್ತಾರೆ ಸರ್. ಅದೇ ರೈಸ್ ಅಂತೂ ಸೂಪರ್ ಆಗಿದೆ ಇಲ್ಲಿ ಬಿರಿಯಾನಿ ಅಂತೂ ಸೂಪರು. ನಾನು ಅಲ್ಲಿಗೆಲ್ಲ ಟೇಸ್ಟು ನೋಡಿದ್ರೆ ಇದು ಸ್ವಲ್ಪ ಬಡವ್ರಿಗೆ ಸ್ವಲ್ಪ ಅನುಕೂಲನೂ ಆಗಿದೆ, ಚೆನ್ನಾಗೂ ಇದೆ ಸರ್. ಚೆನ್ನಾಗೂ ಇದೆ, ಕ್ವಾಂಟಿಟಿ ಇದೆ, ಚೆನ್ನಾಗಿ ನೀಟ್ನೆಸ್ ಮಾಡಿದ್ದಾರೆ. ನಾನು ಇಲ್ಲ ಅಂದ್ರೆ ಮನೆಗೆ ಪಾರ್ಸಲ್ ತೊಗೊಂಡು ಹೋಗ್ತೀನಿ. ನಾನು ಈ ಕಡೆ ಎಲ್ಲ ತಿಂದಿದ್ದೀನಿ, ಟೇಸ್ಟು ನೋಡಿದ್ದೀನಿ. ಇದು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಇನ್ನೂ ಚೆನ್ನಾಗಿದೆ ಸರ್. ಹೋಲಿಸ್ಬೇಕು ಅಂದರೆ ಮೈಸೂರಲ್ಲಿ ಈಗ ಇದರಲ್ಲಿ ಸ್ವಲ್ಪ ಇಂಪ್ರೂವ್ ಆಯ್ತೈತೆ. ನಮ್ಗೆ ಅದು ಖುಷಿ ಆಯ್ತೈತೆ ಸರ್. ನಮ್ಮ